ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ದಣನಾಯಕನಕೆರೆ ಗ್ರಾಮದಲ್ಲಿ BMM ಇಸ್ಪಾತ್ ಲಿಮಿಟೆಡ್ ಕಂಪನಿಯಿಂದ ಸಮುದಾಯ ಭವನ ಲೋಕಾರ್ಪಣೆ. ಸುಮಾರು 60 ರಿಂದ 70 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡ ನೂತನ ಸಮುದಾಯ ಭವನವನ್ನು ಕಂಪನಿಯ ಮಾನವ ಸಂಪನ್ಮೂಲ ಹಾಗೂ ಆಡಳಿತ ವಿಭಾಗದ ಮುಖ್ಯಸ್ಥ ಗಣೇಶ್ ಹೆಗಡೆ ಲೋಕಾರ್ಪಣೆಗೊಳಿಸಿದರು. ಲೋಕಾರ್ಪಣೆಗೊಳಿಸಿದ ಅವರು, ಸಮುದಾಯ ಭವನಗಳು ಶುಭ ಹಾಗೂ ಒಳ್ಳೆಯ ಕಾರ್ಯಗಳಿಗೆ ಬಳಕೆಯಾಗಲಿ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಾಗೂ ಮಂಗಳ ಕಾರ್ಯಗಳಿಗೆ ಸಮುದಾಯ ಭವನಗಳು ಬಳಕೆಯಾಗಿ ಗ್ರಾಮದಲ್ಲಿ ಐಕ್ಯತೆ ಮೂಡಲಿ ಎಂದು ಆಶಿಸಿದರು. ಸುಸಜ್ಜಿತವಾದ ಸಮುದಾಯ ಭವನ, ಶೌಚಾಲಯಗಳನ್ನು ಒಳಗೊಂಡು ವಿಶಾಲವಾದ ಒಂದು ಹಾಲ್ ಇದೆ, ಒಳ್ಳೆಯ ಸ್ಟೇಜ್ ಇದೆ. ಮದುವೆ ಶುಭ ಸಮಾರಂಭಗಳನ್ನು ಮಾಡಲಿಕ್ಕೆ ತುಂಬ ಉತ್ತಮವಾದ ಒಂದು ಅವಕಾಶ ಆಗಿದೆ. ಜನರು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. DN ಕೆರೆ ಜನಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಸರ್. ಜೊತೆಗೆ ಈಗ ಟೋಟಲಿ ಎಷ್ಟು ಕಾಮಗಾರಿ ಏನೇನು ಮಾಡ್ತಾಯಿದ್ರು ಸರ್? ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟಲ್ಲಿ ಮಾಡ್ತಾರೆ? ಸುತ್ತಮುತ್ತ ಹಳ್ಳಿಗಳನ್ನು ನೋಡಿದಾಗ ಎಲ್ಲ ಕಡೆ ಒಂದು ಕೊರತೆ ಇದ್ದಿದ್ದು, ನಾವೆಲ್ಲ ಸಾಲು ಮನೆಗಳು, ಊರಿನಲ್ಲಿ ಯಾವುದೇ ಒಂದು ಕೂಡಿ ಹಬ್ಬ ಹರಿದಿನ ಮಾಡಲಿಕ್ಕೆ ಸಮುದಾಯ ಭವನಗಳ ಭಾರಿ ಕೊರತೆ ಇತ್ತು. ಆದಷ್ಟು ಹೆಚ್ಚು ಕಡಿಮೆ ಇಲ್ಲಿ ತನಕ 7 ಸಮುದಾಯ ಭವನಗಳನ್ನು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಮಾಡಿದ್ದೇವೆ. ಇನ್ನೂ ಸಹ 2 ರಿಂದ 3 ಹೆಚ್ಚಷ್ಟು ಇದೆ, ಈಗ ಪೆಂಡಿಂಗು ಮಾಡ್ತೇವೆ. ಹಣಕಾಸಿನ ಇದನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ಕಾಮಗಾರಿಯನ್ನು ತಗೋತಾಯಿದ್ದೀವಿ. ಮೊದಲೇ ಶಾಲೆ ಕಾಲೇಜುಗಳ ಬೇಸಿಕ್ ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು, ಆಮೇಲೆ ಆರೋಗ್ಯ ಸಂಬಂಧಪಟ್ಟಂಥ ಕಾಮಗಾರಿಗಳು ಇತ್ತೀಚೆಗೆ ಹೊಸಪೇಟೆಯಲ್ಲಿ ಗಮನಿಸಿರ್ಬೋದು. ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ 60 ಹಾಸಿಗೆಗಳ ಆಸ್ಪತ್ರೆಗೆ ಸಂಬಂಧದ ಡಾರ್ಮೆಟ್ರಿ ಮತ್ತು ಲಾಂಡ್ರಿ ಶೆಡ್ ಆಗಲಿ, ಆಮೇಲೆ ಆಂಬುಲೆನ್ಸ್ ವ್ಯವಸ್ಥೆ ಆಗಲಿ, ಶವ ಹೊರುವ ವಾಹನ ಆಗಲಿ, ಇದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ದನಾಪುರದ ಹತ್ತಿರ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿದೆ. ನೀರಿನ ಹರಿವನ್ನು ಸರಾಗವಾಗಿ ಮಾಡಿ ಡ್ಯಾಮಿಗೆ ಸೇರಲಿಕ್ಕೆ. ಆ ಥರ ಜನರಿಗೆ ಅವಶ್ಯಕತೆ ಇರೋದನ್ನು ನಮಗೆ ಹೀಗೆ ಸ್ಪೆಷಲ್ ಸರ್ವೆ ಮಾಡಿ ತಿಳ್ಕೊಬೇಕಾದಿಲ್ಲ. ಎಲ್ಲರ ಜೀವನ ಪರಿಸ್ಥಿತಿ ಗೊತ್ತಿರೋದ್ರಿಂದ ಅವರ ರಿಕ್ವೆಸ್ಟ್ ಬಂದಾಗ ಎಷ್ಟು ಜೆನ್ಯೂನಿಟಿ ಅಂತ ಪರಿಗಣಿಸಿ ಇಮಿಡಿಯೇಟ್ಲಿ ಅದರ ಕಾರ್ಯವನ್ನು ತಗೋತಾ ಇದೆ. ಅಂಡರ್ CSR ಅಥವಾ ಡೊನೇಷನ್ ರೀತಿಯಲ್ಲಿ ನಮ್ಮ ಹಣಕಾಸಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾಯಿದೆ. ಸರ್, ಈಗ ಎಷ್ಟು ಸಮುದಾಯ ಭವನಗಳಾಗಿದೆ ಸರ್? ಇಲ್ಲಿ ತನಕ 7 ಆಗಿದೆ. 7 ಆಗಿದೆ. ಇನ್ನು ಕಾಮಗಾರಿ ನಡೀತಾ ಇದೆ. ಎಲ್ಲ ಮರಮನಹಳ್ಳಿ ವ್ಯಾಪ್ತಿ ಅಲ್ಲ ಸರ್? ನಮ್ಮ ಸುತ್ತಮುತ್ತ ವ್ಯಾಪ್ತಿಯಲ್ಲೇ ಈಗ ದಾನಾಪುರ, ಹನುಮನಹಳ್ಳಿ, DN ಕೆರೆ, ನಾಗಲಾಪುರ, ಗರಗ, ಗುಂಡ ತಾಂಡದಲ್ಲಿ ನಡೀತಾ ಇದೆ. ಈಗ ಗೊಲ್ಲರಳ್ಳಿ ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆಗಿದೆ. ಈಗ ಅದು ಓಪನಿಂಗ್ ಆಗಬೇಕು. ಆಮೇಲೆ ಹೊಸದಾಗಿ ಮೊನ್ನೆ ವೆಂಕಟಾಪುರನ ಯಾವುದು ವ್ಯಾಸನಕೆರೆದು ಈಗ ನಾಗಲಾಪುರ ದೊಡ್ಡದು ನಡೀತಾ ಇದೆ. ಆ್ಯಕ್ಚುಲಿ ನಾಗಲಾಪುರದ್ದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಆಗಿದೆ ಸರ್. ಈಗ ಒಂದು ದತ್ತಾದರೂ ತಗೋಬೋದಲ್ಲ? 7-8 ತಿಂಗಳ ಹಿಂದೆ ನಾನು DC ಹತ್ರ ಮಾತಾಡಿದ್ದೀನಿ. DC ಅವರಿಗೆ, ಅವರು ಸಹ ಹೆಲ್ತ್ ಡಿಪಾರ್ಟ್ಮೆಂಟ್ ಸೀನಿಯರ್ ಪೊಸಿಷನ್ಗೆ ಅವರು ಮಾತಾಡಿದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೆಕ್ರೆಟರಿ ಲೆವೆಲ್ಗೆ ನಾನೇನು ಹೇಳ್ತಾ ಇರೋದಂದರೆ, ನಾವು ಅದನ್ನು ತುಂಬ ತುದಿಗಾಲಲ್ಲಿದ್ದೀವಿ. ಆ ರೀತಿಯ ವ್ಯವಸ್ಥೆಯನ್ನು ನಾವು ಗೌರ್ಮೆಂಟ್ ಜೊತೆಗೆ ಟೈಅಪ್ ಮಾಡಿಕೊಂಡು ಅಥವಾ ವ್ಯವಸ್ಥೆ ಜೊತೆಗೆ ಟೈಅಪ್ ಮಾಡಿಕೊಂಡು ಒಳ್ಳೆ ಡಾಕ್ಟರ್ಸು ಮತ್ತು ಸ್ಟಾಫು ಜೊತೆಗೆ ಅದರದ್ದು ಇನ್ಫ್ರಾಸ್ಟ್ರಕ್ಚರೆಲ್ಲ ಡೆವಲಪ್ ಮಾಡಿ ಸುತ್ತಮುತ್ತ ಜನರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿ ಒಂದು ಹಾಸ್ಪಿಟಲ್ ಇರಬೇಕು, ಒಂದು ಮಾಡೆಲ್ ಹಾಸ್ಪಿಟಲ್ ಥರ ಮಾಡಬೇಕು. ಸಂಸ್ಥೆ ಎಷ್ಟು ಸಹಕಾರ ಬೇಕು, ಸಂಪೂರ್ಣ ಸಹಕಾರವನ್ನು ನಾವು ಕೊಡಲಿಕ್ಕೆ ಯಾವತ್ತೂ ತಯಾರಿದ್ದೀವಿ. ಆದಷ್ಟು ಬೇಗ ಆಗ್ತದೆ ಅನ್ನೋ ಭರವಸೆಯೂ ಸಹ ನನಗೆ ಸಿಗ್ತಾ ಇದೆ ಸರ್ಕಾರದಿಂದ. ನೋಡೋಣ ಹೇಗೆ.